ವಿಸ್ತಾರ ವಾಹಿನಿ ವೀಕ್ಷಕರು ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಮಕರ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂಥ ಚೇತನೆ ಇರುತ್ತೆ. ಯಾಕೆಂದರೆ ಮಕರ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಗುರುವಿನ ಪೂರ್ಣ ಅನುಗ್ರಹ ಇದೆ. ಗುರುವಿನ ಪೂರ್ಣ ಅನುಗ್ರಹದಿಂದ ಏನೇನಾಗುತ್ತೆ, ಗುರುವಿನ ಅನುಗ್ರಹದಿಂದ ನಿಮ್ಮ ಮನೆಯಲ್ಲಿ ನಿಮ್ಮ ಕುಟುಂಬದಲ್ಲಿ ಯಶಸ್ಸಾಗುತ್ತೆ, ಶುಭ ಕಾರ್ಯಗಳು ಪ್ರಾಪ್ತಿಯಾಗುತ್ತೆ, ವಿವಾಹದವರಿಗೆ ವಿವಾಹ ಆಗುವಂಥ ಯೋಗ, ಸಂತಾನ ಆಗುವಂಥ ಯೋಗ, ಸಂತಾನ ಆಗದೇ ಇರೋರಿಗೆ ಮತ್ತು ಮನೆ ಕಟ್ಟುವಂಥ ಯೋಗ, ಹೀಗೆ ನಾನಾ ವಿಧವಾಗಿರ್ತಕ್ಕಂಥ ಶುಭಫಲಗಳು ಮನೆಯಲ್ಲಿ ಪ್ರಾಪ್ತಿ ಆಗ್ತದೆ. ಯಾಕೆಂದರೆ ಯಾವುದೇ ಶುಭ ಕಾರ್ಯ ಮಾಡುವ ಗುರುಬಲ ಇದೆ ಅಂತ ನಾವು ನೋಡ್ತೀವಿ. ಹಾಗಾಗಿ ಗುರುಬಲ ಇರೋದ್ರಿಂದ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ಪೆಂಡಿಂಗ್ ಇರತಕ್ಕಂಥದ್ದು, ಒಂದೇ ಹಿಂದೆ ಮಾಡಬೇಕಾಗಿತ್ತು ಮಾಡೋಕ್ಕಾಗದೇ ಇರತಕ್ಕಂಥ ಯೋಗಗಳೆಲ್ಲವೂ ಕೂಡ ಈಗ ನಿಮಗೆ ಅದು ಫಲಿಸುವಂಥ ಯೋಗ ಇದೆ. ಹಾಗಾಗಿ ನಿಮ್ಮ ಗುರುವಿನ ಅನುಗ್ರಹದಿಂದ ನಿಮಗೆ ಹಣಕಾಸಿನ ಅನುಕೂಲ ಆಗಿ ಬರ್ತದೆ, ಒದಗಿ ಬರುತ್ತೆ. ಕೊಡಬೇಕಾದವರು ಕೊಡ್ತಾರೆ, ನೀವು ಕೊಡಬೇಕಾದ್ದು ನೀವು ಕೊಡ್ಬೋದು. ಮತ್ತು ಅನಿರೀಕ್ಷಿತ ಧನ ಪ್ರಾಪ್ತಿಯಾಗುವಂಥ ಯೋಗ ಇದೆ ನಿಮ್ಮ ಒಂದು ಮಕರ ರಾಶಿಗೆ. ಹಾಗಾಗಿ ಗುರುವಿನ ಅನುಗ್ರಹದಿಂದ ದುಡ್ಡು ಕಾಸು ನಿಮಗೆ ತೊಂದರೆ ಆಗೋದಿಲ್ಲ, ಮತ್ತು ವ್ಯವಹಾರದಲ್ಲಿ ತೊಂದರೆ ಆಗೋದಿಲ್ಲ. ಆಸ್ತಿ ವಿಚಾರ ಬಂದಾಗ ತೊಂದರೆ ಇದೆ, ಆ ತೊಂದರೆಯನ್ನು ಸರಿ ಮಾಡುವಂಥದ್ದು, ಅದನ್ನು ಪರಿಹಾರ ಮಾಡುವಂಥ ಯೋಗ ಇದೆ. ಶತ್ರು ದೋಷ ಆಗುವಂಥ ಯೋಗ ಇದೆ. ಕೋರ್ಟು ಕಚೇರಿ ವಿಚಾರದಲ್ಲಿ ಗೆಲ್ಲುವಂಥ ಯೋಗ ಇದೆ. ರಾಜಕೀಯ ವರ್ಗದವರು ಯಾರಾದರೂ ಇದ್ದರೆ ಅವರಿಗೆ ಸ್ವಲ್ಪ ಮಟ್ಟಿಗೆ ಅನುಕೂಲ ಇದೆ ಅಂತ ನಾವು ಹೇಳಬೇಕು. ಸಿನಿಮಾ ವರ್ಗದವರಿಗೆ ಅನುಕೂಲ ಇದೆ. ಹಾಗೆ ವಿದ್ಯಾರ್ಥಿಗಳಿಗೆ, ಅಧ್ಯಾಪಕರಿಗೆ, ಲೇಖಕರಿಗೆ, ಸಾಹಿತಿಗಳಿಗೆ ಎಲ್ಲರಿಗೂ ಕೂಡ ಇದು ಅನುಕೂಲ ಇದೆ ಅಂತ ಹೇಳಬೇಕು. ಮತ್ತು ವಿದ್ಯಾರ್ಥಿಗಳು ಚೆನ್ನಾಗಿ ಓದಬೇಕಾಗ್ತದೆ. ವಿದ್ಯಾಸ್ಥಾನ ಬುದ್ಧಿಸ್ಥಾನ ತುಂಬ ಚೆನ್ನಾಗಿದೆ. ಹಾಗಾಗಿ IAS, IPS, KS, UPS ಈ ಥರ ಒಂದು ಒಳ್ಳೊಳ್ಳೆ ಹುದ್ದೆಗೆ ಹೋಗತಕ್ಕಂಥವ್ರು, ಅಧ್ಯಯನ ಮಾಡ್ತಕ್ಕಂಥವರಿಗೆ ಅಂಥ ಅಧ್ಯಯನ ಮಾಡುವಂಥ ಯೋಗ ಇದೆ. ಹೊರದೇಶಕ್ಕೆ ಹೋಗಿ ಅಧ್ಯಯನ ಮಾಡಿ ಅಲ್ಲಿ ಒಳ್ಳೆಯ ಹೆಸರು ಮಾಡುವಂಥ ಯೋಗ ಇದೆ. ಮತ್ತು ಇಲ್ಲಿ ಕುಳಿತುಕೊಂಡು ಒಳ್ಳೆ ಸರ್ಕಾರಿಯ ಉತ್ತಮ ಸ್ಥಾನದಲ್ಲಿ ಕುಳಿತುಕೊಂಡು, ಪ್ರಮೋಚ್ಚ ಸ್ಥಾನದಲ್ಲಿ ಕುಳಿತುಕೊಂಡು ಅಧಿಕಾರ ನಡೆಸುವಂಥ ಒಂದು ಅಧಿಕಾರ ವರ್ಗದಲ್ಲಿ ಯೋಗವು ಕೂಡ ನಿಮಗಿದೆ. ಅದಕ್ಕೆ ಪ್ರಯತ್ನ ಪಡೋದು ಬಹಳ ಮುಖ್ಯ. ನಿಮ್ಮ ಎಫರ್ಟ್ ಹಾಕೋದು ಅಂದರೆ ನಿಮ್ಮ ಕಷ್ಟಪಡೋಕ್ಕೆ ನೀವು ರೆಡಿ ಇದ್ದರೆ, ನೀವು ಅದಕ್ಕೆ ಹಾರ್ಡ್ ವರ್ಕ್ ಮಾಡೋಕ್ಕೆ ನೀವು ರೆಡಿ ಇದ್ದರೆ, ಕಷ್ಟಪಟ್ಟು ಓದೋಕ್ಕೆ ರೆಡಿ ಇದ್ದರೆ ನಿಮಗೆ ಲಭ್ಯ ಇದೆ, ಒಳ್ಳೆಯ ಯೋಗ ಇದೆ. ಪ್ರಯತ್ನ ಪಡಿ. ಮತ್ತು ತಂದೆ ತಾಯಿಯರ, ಹಿರಿಯರ, ಗುರುಗಳ ಮಾರ್ಗದರ್ಶನವನ್ನು ಪಡ್ಕೊಂಡು ಮುಂದೋಗಿ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಒಂದು ಪರಿಹಾರ ಅಂತ ಸಿಗುತ್ತೆ. ಅದರ ಜೊತೆಗೆ ತಂದೆ ತಾಯಿ ಆರೋಗ್ಯವನ್ನು ನೋಡ್ಕೊಳ್ಳಿ. ತಂದೆ ತಾಯಿ ಆರೋಗ್ಯ ಚೆನ್ನಾಗಿರಬೇಕು, ಅವರು ಆಶೀರ್ವಾದ ನಿಮಗೆ ಮಾಡಬೇಕು. ಅದನ್ನು ನೋಡ್ಕೊಳ್ಳೋದ್ರಿಂದ ಕೂಡ ನಿಮ್ಮ ಕಷ್ಟಗಳು, ತೊಂದರೆಗಳು, ಸಮಸ್ಯೆಗಳು ಪರಿಹಾರ ಆಗ್ತದೆ. 9ರಲ್ಲಿ ರಾಹು ಇರೋದ್ರಿಂದ ಪಿತೃಗಳ ದೋಷ ಸಣ್ಣ ಪುಟ್ಟದ್ದು ಇದ್ದರೆ, ಅದು ನಿಮ್ಮ ಒಂದು ದೋಷ ನಿಮ್ಮ ಕುಟುಂಬಕ್ಕೆ, ಮನೆತನಕ್ಕೆ ಇದ್ದರೆ ಅದನ್ನು ಪರಿಹಾರ ಮಾಡ್ಕೊಳ್ಳಿ. ಇದಕ್ಕೆ ಸಂಬಂಧಪಟ್ಟಂಥ ಪ್ರೇತೋದ್ಧಾರ, ಪ್ರೇತ ಸಂಸ್ಕಾರ, ಆಶ್ಲೇಷ ಬಲಿ, ಸರ್ಪ ಸಂಸ್ಕಾರ, ಈ ಥರ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ದೋಷಗಳಿಗೆ ಪರಿಹಾರಗಳಿರ್ತದೆ. ಅದು ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡ್ಕೊಳ್ಳಿ. ಅಂಥ ದೋಷಗಳು ಕೂಡ ಪರಿಹಾರ ಆಗ್ತದೆ. ದ್ವಿತೀಯದಲ್ಲಿರ್ತಕ್ಕಂಥ ಶನಿ ನಿಮಗೆ ದುಡ್ಡು ಬರೋಕ್ಕೆ ಸ್ವಲ್ಪ ಕಷ್ಟ ಕೊಡ್ತಾನೆ, ಆದರೂ ಕೂಡ ಒಳ್ಳೆಯದಾಗ್ತದೆ. ಗುರುವಿನ ಪೂರ್ಣ ಅನುಗ್ರಹದಿಂದ ಸರ್ವತೋಮುಖವಾಗಿರ್ತಕ್ಕಂಥ ಯಶಸ್ಸು, ಕೀರ್ತಿ, ಲಾಭ, ಜಯ ಎಲ್ಲವೂ ಕೂಡ ತರುತ್ತೆ. ಮನಸ್ಸಿನ ಇಷ್ಟಾರ್ಥಗಳೆಲ್ಲವೂ ಕೂಡ ನೆರವೇರ್ತದೆ ಅಂತ ಹೇಳೋಕ್ಕೆ ಬಹಳ ಸಂತೋಷ ಆಗ್ತದೆ. ಹಾಗಾಗಿ ಈ ಒಂದು ಮಕರ ರಾಶಿಯಲ್ಲಿ ಜನಿಸ್ತಕ್ಕಂಥ ವ್ಯಕ್ತಿಗಳಿಗೆ ಶುಭಫಲಗಳು ಪ್ರಾಪ್ತಿಯಾಗುತ್ತೆ. ಅವರು ಒಂದು ವೇಳೆ ಕಷ್ಟದಲ್ಲಿ ಯಾರಾದರೂ ಇದ್ದರೆ ಹತ್ತಿರ ಇರತಕ್ಕಂಥ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಶನಿವಾರದ ದಿವಸ ಅವರು ಸಿಂಧೂರದಿಂದ ಆಂಜನೇಯನಿಗೆ ಅರ್ಚನೆ ಮಾಡಿದ್ರೆ ಎಲ್ಲ ಕಷ್ಟ ನಷ್ಟಗಳು ಪರಿಹಾರ ಆಗುತ್ತೆ. ಶುಭವಾಗಲಿ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.